ನೂರಾರು ಎಕರೆ ವಿಸ್ತೀರ್ಣವುಳ್ಳ ಪ್ರತಿ ದಿವಸಾನೂ ನೂರಾರು ಪ್ರವಾಸಿಗರನ್ನ ಆಕರ್ಷಿಸುವ ಸುಮಾರು 37 ಹಳ್ಳಿಗಳಿಗೆ ಬೇಕಾದಂತಹ ಪುರಾತನ ಕಾಲದ ನಾಗವಲ್ಲಿ ಕೆರೆ ಏರಿಯಾ ದುಸ್ಥಿತಿ ಹಾಗೂ ಕೆರೆ ಕೋಡಿಯಲ್ಲಿ ಆಗಿರುವ ಕೋಳಿ ಕಸದ ತ್ಯಾಜ್ಯ ವಸ್ತುಗಳನ್ನು ಕಂಡು ಇಡೀ ಜನ ರಾಜಕಾರಣಿಗಳಿಗೆ ಹಾಗೂ ಅಧಿಕಾರಿ ವರ್ಗದವರಿಗೆ ಇಡೀ ಶಾಪವನ್ನ ಹಾಕತೊಡಗಿದ್ದಾರೆ. ಅಂಬೇಡ್ಕರ್ ರಚಿಸಿದ ಕಾನೂನಿನಲ್ಲಿ ಶಾಸಕಾಂಗದಲ್ಲಿ ಕಾರ್ಯನಿರ್ವಹಿಸುವ ರಾಜಕಾರಣಿಗಳೇ ಒಮ್ಮೆ ಈ ಕಡೆ ತಿರುಗಿ ನೋಡಿ. ಅದರಲ್ಲೂ 3 ಬಾರಿ ಗೆದ್ದು ಶಾಸಕರಾಗಿರುವ ಸುರೇಶ್ ಗೌಡರೇ ಕೆರೆ ಏರಿಯಾ ಮೇಲೆ ಬೆಳೆದಿರುವಂತಹ ಮರಗಳು, ಪದವಿಂತಹ ಮುಳ್ಳು ಗಿಡಗಳು, ಕೆರೆ ಏರಿಯಾ ಮೇಲೆ ಒಬ್ಬ ಮನುಷ್ಯನೂ ಸಹ ನಡೆದುಕೊಂಡು ಹೋಗದ ಹಾಗೆ ಗಿಡ ಗಂಟೆ ಬೆಳೆದಿರುವುದು ಕಾಣುತ್ತಿದೆ. ಇನ್ನು ಇಲ್ಲಿ ಕೋಳಿ ಕಸದ ತ್ಯಾಜ್ಯಕ್ಕೆ ಬೀದಿ ನಾಯಿಗಳ ಹಾವಳಿ ಅಲ್ಲದೆ ಸುಮಾರು ಬಾರಿ ಚಿರತೆ ಕಂಡಿರುವುದು ಸ್ಥಳೀಯರಿಗೆ ಆತಂಕಕ್ಕೆ ಒಳಗಾಗಿದ್ದಾರೆ. ಮಾನ್ಯ ಶಾಸಕರೇ, ಈ ವರದಿಯನ್ನ ನೋಡಿಯಾದ್ರೂ ಕೆರೆ ಏರಿಯಾ ಬಗ್ಗೆ ಸ್ವಚ್ಛತೆ ಕೈಗೊಳ್ಳಿ. ಇನ್ನು ಕಾರ್ಯಾಂಗದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳೇ, ಈ ನಾಗವಲ್ಲಿ ಕೆರೆಯಿಂದ ವರ್ಷಕ್ಕೆ ಮೀನಿನ ಹರಾಜಿನ ಮುಖಾಂತರ 21 ಲಕ್ಷ, ಅದರಲ್ಲಾದರೂ ನೀವು ಕೆರೆಯ ಏರಿಯಾ ಸ್ವಚ್ಛತೆ ಬಗ್ಗೆ ಗಮನ ಕೊಡಬಹುದಿಲ್ಲವೇ? ಇನ್ನು ನೀವು ಎಷ್ಟರ ಮಟ್ಟಿಗೆ ದಬ್ಬಾಳಿಕೆ ನಡೆಸ್ತೀರಾ ಅಂದ್ರೆ, ಸ್ಥಳೀಯವಾಗಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಅಭ್ಯರ್ಥಿಗಳಿದ್ದರೆ ನೀವು ಕೆಲಸ ಮಾಡುತ್ತೀರಾ. ನಿಮಗೆ ಹೇಳೋರು ಕೇಳೋರು ಇಲ್ಲ ಎಂಬ ಪರಿಸ್ಥಿತಿ ಒದಗಿದೆ. ಇನ್ನು ಸ್ಥಳೀಯವಾಗಿ ನಾಗವಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ನಮ್ಮ ವರದಿಗಾರರು ಸಂಪರ್ಕಿಸಿದಾಗ ಆ ಪಂಚಾಯಿತಿಯಲ್ಲಿ ಸ್ವಚ್ಛತೆ ಮಾಡುವುದಕ್ಕೆ ಹಣವೇ ಇಲ್ಲವಂತೆ. ಅವರದ್ದೇನಿದ್ದರೂ ಮೇಲ್ಗಡೆ ಇರತಕ್ಕಂತಹ ಇಲಾಖೆಗೆ ಅಂದ್ರೆ ಈ ಸಣ್ಣ ನೀರಾವರಿ ಇಲಾಖೆಗೆ ಲೆಟರ್ ಮಾಡಿರುವುದಾಗಿ ತಿಳಿಸಿ ನುಣುಚಿಕೊಳ್ತಾರೆ. ಒಟ್ಟಲ್ಲಿ ನಾಗವಲ್ಲಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರುಗಳು ರಾಜಕಾರಣಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ದಿನವಿಡೀ ಹಿಡಿ ಶಾಪ ಹಾಕಿ ಕೆರೆ ಏರಿ ಮೇಲೆ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಬಂದಿರುವುದು ಆತಂಕಕ್ಕೀಡಾಗಿದೆ. ಒಟ್ನಲ್ಲಿ ಈ ವರದಿಯನ್ನ ನೋಡಿ ರಾಜಕಾರಣಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಮೊದಲು ಎಚ್ಚೆತ್ತುಕೊಂಡು ಕೆಲಸ ಮಾಡಿ. ನಾವು ಕೇಳ್ತಾ ಇರೋದು 3 ಕಿಲೋಮೀಟರ್ ಇರತಕ್ಕಂತಹ ಕೆರೆ ಏರಿಯಾ ಬಗ್ಗೆ. ನೀವು ಇಲ್ಲಿ ಎಲ್ಲ ಗಂಗೆ ಪೂಜೆ ಹತ್ರ ಸಿಂಪಲ್ ಆಗಿರೋ ಜಾಗ ಎಲ್ಲ ಕೇಳ್ತಾ ಇರೋದು, ಕೆರೆ ಏರಿಯಾ ಅಭಿವೃದ್ಧಿ ಬಗ್ಗೆ ನಾವು ಕೇಳ್ತಾ ಇರೋದು. ಅದ್ರ ಬಗ್ಗೆ ಹೇಳಿ. ಅಷ್ಟೆಲ್ಲ ಕ್ಲೀನ್ ಮಾಡಿಸ್ಬೇಕು ನಮ್ಗೆ ಬಜೆಟ್ ಬೇಕಲ್ಲ, ಏನಿಲ್ಲ ಅಂದ್ರೆ 5 ರಿಂದ 10 ಲಕ್ಷ ಹತ್ರ ಬೇಕಾಗುತ್ತೆ. ಆದ್ರಿಂದ ನಾವು ಸಣ್ಣ ನೀರಾವರಿ ಇಲಾಖೆಗೆ ಲೆಟರ್ ಹಾಕ್ತೀವಿ. ಅವ್ರ ಕಡೆಯಿಂದ ಕೆರೆ ಅಭಿವೃದ್ಧಿ ಮಾಹಿತಿ ಪ್ರಾಧಿಕಾರಕ್ಕೆ ಲೆಟರ್ ಹಾಕ್ತೀವಿ. ಅದರಿಂದ ಅವರು ಮುಂದಿನ ದಿನಗಳಲ್ಲಿ ಕ್ಲೀನ್ ಮಾಡೋ ಥರ ಮಾಡ್ತಾರೆ. ಶ್ರೀನಿವಾಸ್ ಸೋಪನಹಳ್ಳಿ, KTV ನ್ಯೂಸ್.